ರೀತಿ ಅಯೋಧ್ಯೆ ಸಿಂಗಾರಗೊಂಡಿದೆ. ಎಷ್ಟೊಂದು ಸಂಭ್ರಮ ಜನರಲ್ಲಿ. ನಾನು ಅನೇಕರನ್ನ ಮಾತಾಡಿಸಿದೆ. ದೇಶದ ಮೂಲೆ ಮೂಲೆಗಳಿಂದ ಬಂದವರೆಲ್ಲ ಇದ್ದರು. ಎಲ್ಲರೂ ಒಂದೇ ಹೇಳ್ತಾ ಇರುವಂಥದ್ದು ರಾಮ ರಾಮ ರಾಮ. ನಾನು ಬೇರೆ ಬೇರೆ, ಈಗ ಗುಜರಾತ್ನಲ್ಲಿ ಕೃಷ್ಣ ಭಾಳ ಫೇಮಸ್ಸು, ಆಮೇಲೆ ಎಲ್ಲಿ ವೆಸ್ಟ್ ಬೆಂಗಾಲಲ್ಲಿ ದೇವಿ ಭಾಳ ಫೇಮಸ್ಸು, ಹಾಗೆಲ್ಲ ಇರ್ತದಲ್ವಾ. ಸೊ ಅವರನ್ನೆಲ್ಲ ಕೇಳಿದಾಗ ಇಲ್ಲ, ರಾಮ ನಮಗೆಲ್ಲರಿಗೂ ಜೋಡಿಸುವಂಥವನು, ನಮ್ಮೆಲ್ಲರನ್ನ ಜೋಡಿಸುವಂಥವನು ಅಂತ ಒಂದು ಧೀಶಕ್ತಿ ಬಂದುಬಿಟ್ಟಿದೆ ಇಲ್ಲಿ. ಹಾಗಿದ್ರೆ ನಾಳೆ ಪ್ರಾಣ ಪ್ರತಿಷ್ಠೆ ಆಗತ್ತೆ. ಏನು ಪ್ರಾಣ ಪ್ರತಿಷ್ಠೆ ಅಂದರೆ? ಪ್ರಾಣ ಪ್ರತಿಷ್ಠೆ ಅಂದರೇನು? ಬನ್ನಿ, ಪ್ರಾಣ ಪ್ರತಿಷ್ಠೆ ಬಗ್ಗೆ ನಿಮಗೆ ಕೆಲವು ಮಾಹಿತಿಗಳು ನಿಮ್ಗೆ ಗೊತ್ತಿರುತ್ತೆ, ಆದರೂ ಕೂಡ ವಿಸ್ತಾರವಾಗಿ ಹೇಳ್ತಾ ಹೋಗ್ತೀವಿ. ಪ್ರಾಣ ಪ್ರತಿಷ್ಠೆ ಅಂದರೆ ಏನು ನೋಡಿ. ಪ್ರಾಣ ಪ್ರತಿಷ್ಠೆ ಹಿಂದೂ ಮತ್ತು ದೈನ ಧರ್ಮದ ಜನಪ್ರಿಯ ಆಚರಣೆ. ಇವಾಗಲೂ ಹಿಂದೂ ಧರ್ಮ ಮತ್ತು ಜೈನ ಧರ್ಮ ಕೂಡ ಅನೇಕ ಕಡೆ ಕಂಬೈಂಡ್ ಆಗಿಯೇ ಇದೆ ಈಗಲೂ ಕೂಡ. ವಿಶೇಷವಾಗಿ ನಮ್ಮ ಭಾಗದಲ್ಲಿ, ದಕ್ಷಿಣ ಕನ್ನಡ ಭಾಗದಲ್ಲಿ ಈಗಲೂ ಕೂಡ ಜೈನ ಮತ್ತು ಹಿಂದೂ ಧರ್ಮ ಜೊತೆಗೂಡಿ ಸಾಗಿದ್ದರ ಬಗ್ಗೆ ಅನೇಕ ಪುರಾವೆಗಳು ಕೂಡ ಇದೆ. ಇನ್ನು ಪ್ರಾಣ ಪ್ರತಿಷ್ಠೆ ಹಿಂದೂ ಜೈನ ಧರ್ಮದ ಜನಪ್ರಿಯ ಆಚರಣೆ. ಇದು ವಿಗ್ರಹವನ್ನು ಪವಿತ್ರಗೊಳಿಸಿದ ನಂತರ ಗರ್ಭಗುಡಿಯಲ್ಲಿ ಸ್ಥಾಪನೆ ಮಾಡೋದು. ವಿಗ್ರಹವನ್ನು ಪವಿತ್ರಗೊಳಿಸಿದ ನಂತರ. ಈಗ ಮೊನ್ನೆ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿಲ್ಲ, ಪ್ರಾಣ ಇನ್ನೂ ಕೊಟ್ಟಿಲ್ಲ. ಪ್ರತಿಷ್ಠಾಪನೆ ವೇಳೆ ವೈದಿಕ ಸ್ತೋತ್ರಗಳನ್ನು ಪಠಿಸುವುದು ವಾಡಿಕೆ. ಅದು ಕ್ರಮ, ಪ್ರೋಟೋಕಾಲ್ ಥರ, ಆ ಥರ ಇರುತ್ತೆ. ಅದಕ್ಕೆ ಪ್ರಾಣ ಪ್ರತಿಷ್ಠೆ, ಪ್ರಾಣ ಕೊಡೋದೇ ಆ ರೀತಿ. ಇನ್ನು ಪ್ರಾಣ್ ಅಂದರೆ ಜೀವಶಕ್ತಿ. ಪ್ರಾಣ್ ಜೀವಶಕ್ತಿ ಎಲ್ಲರಿಗೂ ಗೊತ್ತಿರುವಂಥದ್ದು. ಪ್ರತಿಷ್ಠಾ ಅಂದರೆ ಸ್ಥಾಪನೆ, ಪ್ರತಿಷ್ಠಾಪನೆ ಮಾಡೋದು. ಪ್ರಾಣ್ ಪ್ರತಿಷ್ಠಾ, ಪ್ರಾಣ ಕೊಡೋದು, ಅದಕ್ಕೆ ಪ್ರತಿಷ್ಠೆ ಮಾಡೋದು. ಪ್ರತಿಷ್ಠೆ ಆಗಿದೆ ಆಲ್ರೆಡಿ, ಅದಕ್ಕಿನ್ನೂ ಪ್ರಾಣ ಕೊಡಬೇಕು. ಪ್ರಾಣ ಪ್ರತಿಷ್ಠಾ ಅಂದರೆ ವಿಗ್ರಹಕ್ಕೆ ಜೀವಶಕ್ತಿ ತುಂಬುವ ಆಚರಣೆ. ವಿಗ್ರಹಕ್ಕೆ ಜೀವಶಕ್ತಿ ತುಂಬುವಂಥ ಆಚರಣೆ. ಅದಕ್ಕೇನು ಗ್ಯಾರಂಟಿ ಜೀವ ಬಂದಿದೆಯಾ ಇಲ್ವಾ ಅನ್ನೋದೆಲ್ಲ ಕೆಲವರು ಕೇಳುವಂಥ ಪ್ರಶ್ನೆ. ಕೇಳಬೇಕು, ಕೇಳಬಾರ್ದು ಅಂತೇನಿಲ್ಲ. ಅದಕ್ಕೂ ಹೇಳ್ತೀನಿ, ಅದಕ್ಕೆ ಜೀವ ಬಂತಿದೆ ಅಂತ ಗೊತ್ತಾಗೋದು ಹೇಗೆ ಅಂತ. ಪ್ರಾಣ ಪ್ರತಿಷ್ಠೆಗೂ ಮುನ್ನ ವಿಗ್ರಹಕ್ಕೆ ಯಾವುದೇ ಶಕ್ತಿ ಇರೋದಿಲ್ಲ, ಪ್ರತಿಷ್ಠಾಪನೆ ಆಗಿರುತ್ತೆ. ಅವು ಕೆಲವರು ಕೇಳ್ತಾರಲ್ಲ, ಏನದು ಕಲ್ಲು ಮೂರ್ತಿ ಹಂಗೆ ನಿಲ್ಲಿಸಿದ ತಕ್ಷಣ ಆಗತ್ತಾ? ಹಂಗಾಗಲ್ಲ. ಪ್ರತಿಷ್ಠಾಪನೆ ಮಾಡಿದ ತಕ್ಷಣ ಅದಕ್ಕೆ ಶಕ್ತಿ ಬರೋದಿಲ್ಲ. ಪ್ರಾಣ ಪ್ರತಿಷ್ಠೆ ಆಗಬೇಕು ಅಂತಂದರೆ ಪ್ರಾಣ ಪ್ರತಿಷ್ಠೆಗೂ ಮುನ್ನ ವಿಗ್ರಹಕ್ಕೆ ವಿಶೇಷ ಶಕ್ತಿ ಇರೋದಿಲ್ಲ. ಪ್ರಾಣ ಪ್ರತಿಷ್ಠಾಪನದಿಂದ ವಿಶೇಷ ಶಕ್ತಿಯನ್ನು ತುಂಬಲಾಗುತ್ತೆ. ಬಳಿಕ ವಿಗ್ರಹ ದೈವಿಕ ಶಕ್ತಿಯಾಗಿ ರೂಪಾಂತರಗೊಳ್ಳುತ್ತದೆ. ಈ ಪ್ರಕ್ರಿಯೆ ನಂತರ ಭಕ್ತರು ಈ ವಿಗ್ರಹವನ್ನು ಪೂಜಿಸಬಹುದು. ನೋಡಿ, ಪ್ರಾಣ ಪ್ರತಿಷ್ಠಾಪನದಿಂದ ವಿಶೇಷ ಶಕ್ತಿಯನ್ನು ಅದಕ್ಕೆ ತುಂಬಲಾಗತ್ತೆ. ಆಮೇಲೆ ಏನು ಗ್ಯಾರಂಟಿ ಅಂತ ನೀವು ಕೇಳ್ಬೋದು. ಶಕ್ತಿ ತುಂಬಿದೆ ಅನ್ನೋದು ಏನು ಗ್ಯಾರಂಟಿ? ಈಗ ಅದಕ್ಕೆ ಪ್ರಾಣ ಬಂತು ಅಂತ ಏನು ಗ್ಯಾರಂಟಿ? ಅದಕ್ಕೂ ಕೂಡ